ನಮಸ್ಕಾರ ಎಲ್ರಿಗೂ. ಒಂದ್ ನಿಮಿಷ ನನಗೆ ಗೊತ್ತು ನಿಮ್ಗೆ ತುಂಬಾ ಕೆಲಸಗಳಿದೆ ಅಂತೇಳಿ. ಬಟ್ ಒಂದು ನಿಮಿಷ ದಯವಿಟ್ಟು ಈ ಒಂದು ವಿಷಯನ ಕೇಳಿ. ನಾನು ಭಾರತ ದೇಶದ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ ದೇವಸೂಗೂರು ಗ್ರಾಮ ಪಂಚಾಯಿತಿಯ ಒಬ್ಬ ಪ್ರಜೆ. ಈ ಒಂದು ದೇವಸೂಗೂರು ಗ್ರಾಮ ಪಂಚಾಯತ್ ಕುರಿತು ಇವತ್ತು ನಾನು ಮಾತಾಡೋದಕ್ಕೆ ಬಂದಿದ್ದೀನಿ. ಈ ಒಂದು ದೇವಸೂಗೂರು ಗ್ರಾಮ ಪಂಚಾಯಿತಿ 58 ಸದಸ್ಯರುಗಳನ್ನು ಹೊಂದಿರುವಂತಹ ಮತ್ತು 18 ವಾರ್ಡ್ಗಳನ್ನು ಹೊಂದಿರುವಂತಹ ಬಹುದೊಡ್ಡ ಗ್ರಾಮ ಪಂಚಾಯಿತಿ ಅಂತ ಹೇಳ್ಬೋದು. ಇಲ್ಲಿರುವಂತಹ ಜನಸಂಖ್ಯೆ ಸರಿ ಸುಮಾರು ದೇವಸೂಗೂರು ಮತ್ತು ಶಕ್ತಿನಗರ ಸೇರಿದರೆ 40,000ದಿಂದ 50,000ವರೆಗೂ ಜನಸಂಖ್ಯೆ ಇದೆ. ಸೊ ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಭಾರತ ಸಂವಿಧಾನದ ಪ್ರಕಾರ ಸರಿಸುಮಾರು 25,000ರಿಂದ 30,000 ಜನಸಂಖ್ಯೆ ಹೊಂದಿದ್ರೆ ಅದು ಪಟ್ಟಣ ಪಂಚಾಯಿತಿ ಆಗಬೇಕು ಅಂತಿದೆ. ಆದ್ರೆ ನಮ್ಮ ಒಂದು ದೇವಸೂಗೂರು ಗ್ರಾಮ ಪಂಚಾಯಿತಿ 18 ವಾರ್ಡ್ಗಳು 58 ಜನ ಮೆಂಬರ್ಗಳನ್ನು ಹೊಂದಿದ್ರು ಸಹ ಸರಿಸುಮಾರು 40ರಿಂದ 50,000 ಜನಸಂಖ್ಯೆ ಹೊಂದಿದ್ರು. ಯಾಕೆ ನಮ್ಮ ಒಂದು ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಆಗಿಲ್ಲ? ಯಾಕಂತ ಹೇಳಿದ್ರೆ ಯಾವುದೇ ನಾನು ಸರ್ಕಾರದ ಮೇಲೆ ಅಥವಾ ರಾಜಕೀಯದ ಮೇಲೆ ಬ್ಲೇಮ್ ಮಾಡಕ್ ಇಷ್ಟಪಡಲ್ಲ. ಯಾಕಂತ ಹೇಳಿದ್ರೆ ಕಳೆದ ಒಂದು 15 ಅಥವಾ 20 ವರ್ಷಗಳ ಇತಿಹಾಸ ನೋಡ್ತಾ ಹೋದ್ರೆ ನಮ್ಮ ಒಂದು ಬಿಜೆಪಿಯ ಪಕ್ಷಗಳಿಂದಲೂ ಕಾಂಗ್ರೆಸ್ ಪಕ್ಷದಿಂದಲೂ ಇಲ್ಲಿ MLA ಆಗಿದ್ದಾರೆ, MP ಗಳು ಆಗಿದ್ದಾರೆ ಮತ್ತು ಸರ್ಕಾರಗಳು ಬಂದಿದೆ. ಆದ್ರೆ ಯಾರು ಕೂಡ ಈ ಒಂದು ಭಾಗದ ರಾಯಚೂರಿನ ದೇವಸೂಗೂರು ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿ ಮಾಡುವಲ್ಲಿ ಯಾವುದೇ ರೀತಿ ಕೆಲಸ ಒಂದು ಉತ್ತೇಜಗಳ ತೋರಿಸಿಲ್ಲ, ಒಂದು ಉತ್ಸಾಹನೂ ಇಲ್ಲ ಇಲ್ಲಿ ಅವರಿಗೆ ಮಾತ್ರ. ಯಾಕೆ? ಭಾರತ ಸಂವಿಧಾನ ಏನಾದ್ರೂ ಬೆಂಗಳೂರು, ಹಾಸನು, ಮೈಸೂರು, ಹಾವೇರಿ, ಮಂಗಳೂರು ಈ ಒಂದು ದಕ್ಷಿಣ ಕನ್ನಡಕ್ಕಷ್ಟೇ ಸೀಮಿತ ಇದೆಯಾ, ಅಥವಾ ಉತ್ತರ ಕರ್ನಾಟಕ ಆಗಿರುವಂತಹ ನಮ್ಮ ಒಂದು ರಾಯಚೂರಿಗೆ ಭಾರತ ಸಂವಿಧಾನದಲ್ಲಿ ಬೇರೆ ಒಂದು ನಿಯಮಗಳಿದೆಯಾ? ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಲ್ರಿಗೂ ಒಂದೇ ಸಂವಿಧಾನ ಬರೆದಿದ್ದಾರೆ, ಅಥವಾ ನಮ್ಮ ಉತ್ತರ ಕರ್ನಾಟಕ ಏನಾದ್ರೂ ಬೇರೆ ಪ್ರತ್ಯೇಕವಾದ ಸಂವಿಧಾನ ಬರೆದಿದ್ದಾರೆ ಅಂತ ಗೊತ್ತಾಗ್ಬೇಕು. ಯಾಕಂತ ಹೇಳಿದ್ರೆ ನಾವು ಕಲಬುರಗಿಯಲ್ಲಿ ನೋಡ್ತೀವಿ, ಇದೇ ನಮ್ಮ ಮಾನ್ಯ ಗೃಹ ಮಂತ್ರಿಗಳಾಗಿರುವಂತ ಖರ್ಗೆ ಅವರಿಗೆ ನಾವು ತಿಳಿಸೋದು ಏನಂತ ಹೇಳಿದ್ರೆ, ಚಿತ್ತಾಪೂರ್ನ ಕೆಲವು ಭಾಗಗಳಲ್ಲಿ ತಾವು ಪಟ್ಟಣ ಪಂಚಾಯಿತಿಗಳನ್ನ ಮಾಡಿದಿರಿ, ಅಲ್ಲಿ ಜನಸಂಖ್ಯೆ 25ರಿಂದ 25,000 ಅಷ್ಟೇ ಇದೆ. ಅದೇ ರೀತಿ ವಿಶೇಷವಾಗಿ ನೋಡ್ತಾ ಹೋದ್ರೆ ಇಲ್ಲಿ ಕವಿತಾಳ ಆಗಿದೆ, ನಮ್ಮಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಈ ಒಂದು ಜನಸಂಖ್ಯೆ ಇಲ್ಲ, ಆದ್ರೂ ಕೂಡ ಆಗಿದೆ. ಕವಿತಾಳ ಆಗಿರ್ಬೋದು, ಜಾಲಹಳ್ಳಿ ಆಗಿರ್ಬೋದು, ಇನ್ನು ಕೆಲವೊಂದು ಆಗಿದೆ. ಆದರೆ ದೇವಸೂಗೂರು ಅನ್ನೋ ಭಾಗಕ್ಕೆ ಬಂದಾಗ ಯಾಕಿಲ್ಲ ಅನ್ನೋದೇ ನಮ್ಮ ಪ್ರಶ್ನೆ. ದಯವಿಟ್ಟು ಇದಕ್ಕೆ ಉತ್ತರ ಕೊಡಬೇಕು. ಇದನ್ನ ಇಲ್ಲಿನ ಪ್ರಜೆಗಳು ಸ್ವಲ್ಪ ವಿಚಾರ ಮಾಡಿ. ಯಾಕಂದ್ರೆ ಕಾನೂನು ಅಂದ್ಮೇಲೆ ಎಲ್ಲ ಕಡೆ ಒಂದೇ ಇರುತ್ತೆ. ಭಾರತ ಸಂವಿಧಾನ ಬರೆದಿರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ನಿಖರವಾಗಿ ಹೇಳಿದ್ದಾರೆ, ಸಂವಿಧಾನ ಸರ್ವ ಪ್ರಜೆಗಳಿಗೂ, ಸರ್ವ ಜಿಲ್ಲೆಗಳಿಗೂ, ಸರ್ವ ದೇಶಕ್ಕೂ ಒಂದೇ ಅಂತೇಳಿ. ಹಾಗಿದ್ದ ಮೇಲೆ ದೇವಸೂಗೂರಿಗೆ ಯಾಕೆ ಪ್ರತ್ಯೇಕವಾಗಿದೆ, ನಮ್ಮ ಉತ್ತರ ಕರ್ನಾಟಕಕ್ಕೆ ಬೇರೆ ಆಗಿದೆ? ಇದೇ ನನ್ನ ಪ್ರಶ್ನೆ. ಯಾರು ಕೂಡ ಇದನ್ನ ಹಿತವಾಗಿ ಭಾವಿಸಬಾರದು. ನಾನು ಯಾವುದೇ ರಾಜಕೀಯ ಸಿಯಾಸನೋ ಅಥವಾ ಇನ್ನೊಬ್ಬರಿಗೆ ನೋವು ಮಾಡೋದಕ್ಕೆ ಇದನ್ನ ಕೇಳ್ತಾ ಇಲ್ಲ. ನನ್ನ ಗ್ರಾಮ, ನಾನೊಬ್ಬ ಪ್ರಜೆಯಾಗಿ ಇದನ್ನ ಕೇಳ್ತಾ ಇದ್ದೀನಿ. ಭಾರತ ಸಂವಿಧಾನದಲ್ಲಿ ಬರೆದಿರುವಂತ ಒಂದು ಕಾನೂನು, ಒಂದು ಕಾಯ್ದೆಗಳು ನಮ್ಮ ಒಂದು ಉತ್ತರ ಕರ್ನಾಟಕದ ರಾಯಚೂರಿಗೆ ಸೀಮಿತ ಇದೆಯಾ ಇಲ್ವಾ? ಇದೇ ನನ್ನ ಪ್ರಶ್ನೆ.